ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಹಬ್ಬ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ. ಅಂಡ್ ದೀಪಾವಳಿ ಅಂದಿದ ತಕ್ಷಣ ನೆನಪಿಗೆ ಬರೋದು ಒಂದು ಪಟಾಕಿ ಹಚ್ಚೋದು, ಇನ್ನೊಂದು ದೀಪ ಹಚ್ಚೋದು. ಹಚ್ಚೋದು ಅಂದ್ರೆ ಪಟಾಕಿ ಹೊಡೆಯೋದು. ಓಕೆ. ಅಂಡ್ ದೀಪಾವಳಿ ಅಂದಿದ ತಕ್ಷಣ ಅದ್ರ ಹಿಂದೆ ಎಷ್ಟೊಂದು ಕಾರಣಗಳಿರ್ತವೆ. ಅದರಲ್ಲಿ ನನಗೆ 2 ಕಾರಣಗಳು ಗೊತ್ತು, ಬಟ್ ಪರ್ಫೆಕ್ಟ್ಲಿ ಗೊತ್ತಿಲ್ಲ. ಒಂದು 50% ತಿಳ್ಕೊಂಡಿದ್ದೀನಿ, ಅದನ್ನ ಹೇಳ್ತೀನಿ. ರೈಟೋ ರಾಂಗೋ ಆಮೇಲೆ ಬೈಕೋಬಿಡಿ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಹಿಂದೆ ಒಬ್ಬ ನರಕಾಸುರ ಅಂತ ರಾಕ್ಷಸ ಇರ್ತಾನೆ. ರಾಕ್ಷಸ ಭೂಲೋಕದಲ್ಲಿ ಇರೋರ್ಗೆ ಎಲ್ಲಾರ್ಗು ಚಿತ್ರಹಿಂಸೆಗಳೆಲ್ಲ ಕೊಡ್ತಾ ಇರ್ತಾನೆ ಅವಾಗಿನ ಕಾಲದಲ್ಲಿ. ಸೊ ಅದಕ್ಕೆ ಜನಗಳೆಲ್ಲ ಹೋಗಿ ಶ್ರೀಕೃಷ್ಣನ ಮೊರೆ ಹೋಗ್ತಾರೆ. ಅವಾಗ ಶ್ರೀಕೃಷ್ಣ ಅವ್ರ ಜೊತೆ ಹೋರಾಟ ಮಾಡಿ ನರಕಾಸುರನ ಜೊತೆ ಸಾಯಿಸ್ತಾರೆ ಅವನನ್ನ. ಸೊ ಅದಕ್ಕೆ ಇವನ್ ಸತ್ನಲ್ಲ ಅಂತ ಖುಷಿಗೆ ದೀಪ ಹಚ್ಚುತ್ತಾರೆ. ಅಂದ್ರೆ ಅವತ್ತಿನ ದಿನ ತುಂಬಾ ಖುಷಿಯಾಗಿ ದೀಪ ಹಚ್ಚಿ ಹಬ್ಬ ಮಾಡ್ತಾರೆ. ಸೊ ಈ ಕಾರಣ ಒಂದು ದೀಪಾವಳಿ ಅಂತ ಆಚರಿಸ್ತಾರೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ಎಲ್ಲ ಮುಗಿಸಿ ರಾವಣನ ಸಾಯಿಸಿ ಸೀತೆನ ಕರ್ಕೊಂಡು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಅವತ್ತಿನ ದಿನ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ಇದ್ದಿದ್ದಕ್ಕೆ ಊರೆಲ್ಲ ಕತ್ಲು ಇರುತ್ತೆ. ಶ್ರೀರಾಮ ಬಂದ ಅಂತ ಊರಿನ ಜನ ಎಲ್ಲ ದೀಪ ಹಚ್ಚಿ ಸಂಭ್ರಮಿಸ್ತಾರೆ. ಗಾಯ್ಸ್, ಇದೊಂದು ಕಾರಣ ಆಗುತ್ತೆ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಇದೇ ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಮತ್ತೆ ಸಿಗುವ ಅಷ್ಟೇ.